ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಅರ್ಥ ಆಗ್ತಾ ಇದೆ. ಸತ್ಯ ಇದ್ದ ಕಡೆ ಖುಷಿ, ನಗು, ಜನ ತುಂಬಿಕೊಂಡಿರುತ್ತೆ. ಆಹಾ, ಹಾಗೆ ಅವಳ ಮಗಳು ತುಂಬಿಟ್ರೆ ಈ ಸಲ ಸತ್ಯ ಮನೆಗೆ ಬಂದರೆ ನಾನು ಕೇಳೋದೆ, ಯಾವಾಗ ನನ್ನ ಕೈಗೆ ಮರಿ ಮಗುನ ಕೊಡ್ತೀಯಾ, ಯಾವಾಗ ನನ್ನನ್ನು ಮುತ್ತಜ್ಜಿ ಮಾಡ್ತೀಯಾ ಅಂತ. ನಮ್ಮ ಸತ್ಯನ ಸೀತಮ್ಮ ಒಪ್ಕೊಂಡ್ರೆ ಆ ಕಾಲನೂ ದೂರ ಇಲ್ಲ ಅತ್ತೆ. ಸದ್ಯ ಯಾರ ಮೊಮ್ಮಗಳು, ಅವಳು ಎಂತೆಂಥ ಪರಿಸ್ಥಿತಿನ ಎಂತೆಂಥ ಸವಾಲುಗಳನ್ನ ಗೆದ್ದು ಬಂದಿದ್ದಾಳೆ. ಅಂಥದ್ರಲ್ಲಿ ಅತ್ತೆ ಮನಸ್ಸನ್ನು ಗೆಲ್ಲಲ್ವೇನೆ, ಗೆದ್ದೇ ಗೆಲ್ತಾಳೆ. ನೋಡ್ತಾ ಇರೋ, ನೀನು ತಲೆ ಕೆಡಿಸ್ಕೊಬೇಡ, ತಗೋ. ಬಾಲನ ಅಭೂತಪೂರ್ವ ಸಾಧನೆ. ಗೆದ್ದು ಬಂದ ಗೆಳೆಯ ಸಂತೋಷ ಕಾಲ. ಗೋಗಯ್ಯ, ಅಲ್ಲೇ ಮೊಮ್ಮಗನೇ ಬಾರ್ಲಾ, ಸ್ವಾಗತ ಸುಸ್ವಾಗತ. ಲೇ, ಏನ್ಲ ಇದು? ಬಾಬಯ್ಯ, ನೀನು ಮಾಡಿರ್ತಕ್ಕಂಥ ಅಭೂತಪೂರ್ವ ಸಾಧನೆನ ಫ್ಲೆಕ್ಸ್ ಮಾಡಾಕ್ಸಿದೀವಿ. ಲೋ, ಇದನ್ನೇನಾದ್ರೂ ದಿವ್ಯಾ ನೋಡಿದ್ರೆ ಅಷ್ಟೇ ಕಣ ನನ್ನ ಕತೆ. ಲೇ ಮೊಮ್ಮಗನೇ, ಯಾಕ್ಲಾ ನಿನ್ ಸಾಧನೆ ಬಗ್ಗೆ ದಿವ್ಯನ್ಗೆ ಅಸಮಾಧಾನ ಬಾ. ಗೋಗಯ್ಯ, ಮ್ಯಾಟ್ರ್ ಅದಲ್ಲ, ಮೊದ್ಲಿ ಫ್ಲೆಕ್ಸ್ ತೆಗಿರಿ. ದಿವ್ಯಾ ಏನಾದ್ರೂ ಇದನ್ನ ನೋಡಿದ್ರೆ ನನ್ನನ್ನು ಅಟ್ಟಾಡ್ಸ್ಕೊಂಡು ಹೊಡಿತಾಳೆ. ಎಂಟಿಗೆ ಎದ್ರಕೊಡ್ಯಾ ನೀನೊಂದು ಗೋನ್ಸಲ್ಲ ಅಲ್ಲ ಅಂತಾನೆ ತಿಳ್ಕೊ. ಆದ್ರೆ ಮೊದ್ಲು ಈ ಫ್ಲೆಕ್ಸ್ ತೆಗಿರಿ ಅಷ್ಟೇ. ಮುಖ ಏನ್ ನೋಡ್ತಾ ಇದ್ದೀರಾ, ತೆಗಿರಿ. ಆಯ್ತು ಸುಮ್ಕಿರ್ಲಾ. ಆಗ್ಲೇ ಏನಂದ್ರಿ ನೀವು? ರಿತು ನಿಮ್ಮ ಮಗಳು, ನಿಮ್ಮ ಜೀವ ಅಂತಲ್ಲ. ಹಾಗೆ ರಾಕೇಶು ನನ್ನ ತಮ್ಮ, ಅವನು ನನ್ನ ಜೀವ. ಜೊತೆಲಿ ಹುಟ್ಟದೇ ಇರ್ಬೋದು, ಆದರೆ ಬೆಟ್ಟದಷ್ಟು ಪ್ರೀತಿ ಕನ್ಸಿಟ್ಕೊಂಡಿದ್ದೀನಿ. ಅವನನ್ನು ಬೆಳೆಸೋದಕ್ಕೆ ಓದಿಸೋದಕ್ಕೆ ಬೆವರಲ್ಲ, ರಕ್ತ ಸುರಿಸಿದ್ದೀನಿ. ಅಂಥವ್ನ ಜೀವನ ಹಾಳು ಮಾಡಿದ್ರಲ್ಲ, ಈಗ ನನಗೆ ಹೇಗಾಗಿರ್ಬೇಕು ಹೇಳಿ? ರಾಕೇಶ್ ಮೇಲೆ ಬರೀ ನಾನಷ್ಟೇ ಅಲ್ಲ, ನೀವು ಪ್ರೀತಿಸೋ ನಿಮ್ಮ ಮಗಳು ಅಷ್ಟೇ ಪ್ರೀತಿ ಕನ್ಸಿಟ್ಕೊಂಡಿದ್ದಾಳೆ. ಬೇಕಿದ್ರೆ ಅವಳನ್ನೇ ಕೇಳಿ ನೋಡಿ, ಹೇಳ್ತಾಳೆ. ಆ ವಯಸ್ಸೇ ಅಂಥದ್ದು, ಯಾರು ಏನೇ ಹೇಳಿದ್ರು ಕೇಳೋ ವಯಸ್ಸು. ಅವಳಿಗೇನಮ್ಮ ಗೊತ್ತು ಪ್ರೀತಿ ಪ್ರೇಮದ ಬಗ್ಗೆ? ನಿನ್ನ ತಮ್ಮ ಅನ್ಸ್ಕೊಂಡವ್ರು ಬಣ್ಣದ ಮಾತಾಡಿರ್ತಾನೆ, ಇವಳು ಬೆರಗಾಗಿರ್ತಾಳೆ. ನನಗೆ ಗೊತ್ತಿರೋ ಹಾಗೆ ರಾಕೇಶ್ ಯಾವತ್ತೂ ಯಾರ ಹಿಂದೆನೂ ಹೋದವನಲ್ಲ. ಒಂದು ವೇಳೆ ಅವ್ನು ನಿಮ್ಮ ಮಗಳನ್ನ ಇಷ್ಟಪಡ್ತಿದ್ದ ಅಂತಾನೆ ಇಟ್ಕೊಳ್ಳೋಣ, ನೀವು ನನಗೆ ಹೇಳಬೇಕಾಗಿತ್ತು. ನಾನು ಅವನನ್ನು ಕರೆದು ಬುದ್ಧಿ ಹೇಳ್ತಾ ಇದ್ದೆ. ಅವ್ನು ಯಾವತ್ತೂ ನನ್ನ ಮಾತು ಮೀರಲ್ಲ, ನನ್ನ ಮಾತು ಕೇಳ್ತಾ ಇದ್ದ. ಅದು ಬಿಟ್ಟು ಅವನಿಗೆ ಹೊಡೆಸಿ ಕೈ ಮುರ್ಸಿದ್ರಲ್ಲ, ಅವನ್ ಪರೀಕ್ಷೆ ಬರೀದೇ ಇರೋ ತರ ಮಾಡಿ ಅವನ ಭವಿಷ್ಯನ ಹಾಳು ಮಾಡ್ಬಿಟ್ರಿ. ಇದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ನೀವ್ ಈ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನಾಲ್ಗೆ ಹಿಡಿತದಲ್ಲಿರಲಿ ಸತ್ಯ. ನಾನು ಯಾರ ಕನಸು ಭವಿಷ್ಯನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನನಗೆ ನನ್ನ ಮಗಳಿಂದ ಹುಡುಗ ದೂರ ಇರಬೇಕಾಗಿತ್ತು ಅಷ್ಟೇ. ಅದಕ್ಕೆ ಸ್ವಲ್ಪ ಹೆದರಿಸಿ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ.
ಅಷ್ಟಕ್ಕೆ ಅವನ ಭವಿಷ್ಯ ಹಾಳು ಮಾಡಿದೆ, ಅವನ ಕೈ ಮುರಿಸಿ ಅವನ ಜೀವನನೇ ಹಾಳು ಮಾಡಿದೆ ಅನ್ನೋ ಅಪಾದನೆಗಳೆಲ್ಲ ನನ್ನ ಮೇಲೆ ಹಾಕ್ಬೇಡ. ಹಾಗಿದ್ರೆ ನೀವು ಕಳ್ಸಿದ ರೌಡಿಗಳು ಯಾಕೆ ರಾಖಿ ಕೈ ಮುರಿದ್ರು? ಇದೊಳ್ಳೆ ಚೆನ್ನಾಗಿದೆಯಲ್ಲ. ಯಾಕೆ ಅಂತ ಕೇಳಿದ್ರೆ ನನಗೇನಮ್ಮ ಗೊತ್ತು. ನೀನು ಆಗಲೇ ರಾಕೇಶನ್ನ ಹೊಡೆದ್ದೆ ಅಂತ ಅಂದೆ, ನಾನು ಸುಮ್ಮನೆ ಇದ್ದೆ. ಯಾಕೆಂದರೆ ಹೆದರಿಸೋ ಬರದಲ್ಲಿ ಹುಡುಗ ಸ್ವಲ್ಪ ಕೈ ಮಾಡಿರ್ಬೋದೇನೋ ಅಂತ. ಆದರೆ ಈಗ ನೀನು ಹೇಳ್ತಾ ಇದೆಯಲ್ಲ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅಷ್ಟಕ್ಕೂ ರಾಕೇಶ್ಗೆ ಅಪಾಯ ಆಗುವಂಥದ್ದು ನಾನೇನೂ ಮಾಡಿಲ್ಲ. ಏ ಹುಡುಗಿ, ಲಕ್ಷ್ಮಣ ಏನು ಅಂತ ಇಷ್ಟು ವರ್ಷದಿಂದ ನಾನು ನೋಡ್ಕೊಂಡೇ ಬಂದಿದ್ದೀನಿ. ಅವನು ಮಾಡದೇ ಇರೋ ತಪ್ಪನ್ನು ಅವನ ತಲೆ ಕಟ್ಟಬೇಡ. ಅಷ್ಟಿದ್ರೆ ಆ ರಾಕೇಶನ್ನ ನೀನು ಹದ್ದು ಬಸ್ತಲ್ಲಿ ಇಟ್ಕೋ. ನಮ್ಮ ಹುಡುಗಿ ತಂಟೆಗೆ ಬರದೇ ಇರೋ ಹಾಗೆ ನೋಡ್ಕೋ. ಆಯ್ತು, ಹೇಳ್ತೀನಿ. ಒಂದು ವೇಳೆ ಅವನ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಆಗ್ಲೂ ಇದೇ ಮಾತು ಹೇಳ್ತಿದ್ರಾ? ಹಾಗೇನೂ ಆಗಿಲ್ವಲ್ಲ. ಇದನ್ನೇ ಈಗ ರಾದ್ಧಾಂತ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗಿದು ಚಿಕ್ಕ ವಿಷಯ ಇರ್ಬೋದು ಸೀತಮ್ಮ, ಆದ್ರೆ ರಾಕೇಶ್ಗೆ ಇದೇ ಬದುಕು. ಕಷ್ಟಪಟ್ಟು ಓದ್ತಿದ್ದ ಹುಡುಗನ್ ಕನ್ಸು ನುಚ್ಚು ನೂರಾಗಿದೆ. ಪರೀಕ್ಷೆನೂ ಬರಿದೆ ಕೈ ಮುರ್ಕೊಂಡು ಮನೇಲಿ ಕೂತಿದ್ದಾನೆ. ಇದಕ್ಕೆ ಯಾರು ಹೊಣೆ? ನೋಡ್ ಸತ್ಯ, ನೀನೇನು ಹೇಳಬೇಕು ಅಂತ ಇದೆಯೋ, ನೀನೇನು ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯೋ, ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಒಂದಂತೂ ನಿಜ, ನಾನು ಯಾವ ಕಾರಣಕ್ಕೂ ರಾಕೇಶ್ ಜೀವನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.